ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರಿದೀಪ ಗೈಡ್ ಚಾನಲ್. ಸೊ ಇವತ್ತು ಕೆ ಇದವರು ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಇದು ತುಂಬ ಇಂಪಾರ್ಟೆಂಟು. ಎಲ್ಲರೂ ಸರಿಯಾಗಿ ಇದನ್ನು ಪೂರ್ತಿ ಇದನ್ನು ನೋಡಿ. ಇದರಲ್ಲಿ ಏನಿದೆ ಅಂದರೆ, ಇದು ಯಾರಿಗೆ ಅಂದರೆ, ಇದು ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಹೋಮಿಯೋಪತಿ ಕೋರ್ಸ್ಗೆ, ಮೆಡಿಕಲ್, ಡೆಂಟಲ್ ಮತ್ತು ಹೋಮಿಯೋಪತಿ ಸ್ಟೂಡೆಂಟ್ಸ್ಗೆ ಚಾಯ್ಸ್ 2 ಯಾರು ಆಯ್ಕೆ ಮಾಡ್ತಾರಲ್ಲ ಅವ್ರಿಗೆ ಇದು ಸೂಚನೆ. ಸೊ ಸಂಪೂರ್ಣ ಸೂಚನೆ ಬದಲಾಗಿ ಸೀಟು ಮುಂಗಡ ಕೋರ್ಸ್ ಶುಲ್ಕ ಪಾವತಿ ಬಗ್ಗೆ ಇದೊಂದು ಇಂಪಾರ್ಟೆಂಟ್. ಇದೇನೆಂದರೆ, ಮೊದಲನೇ ಸುತ್ತಿನಲ್ಲಿ ಜಿ ವರ್ಗದಲ್ಲಿ ಸೀಟು ಪಡೆದು, ಅಂದರೆ ಗೌರ್ಮೆಂಟ್ ಸೀಟ್ ಸಿಕ್ಕಿದರೆ ಚಾಯ್ಸ್ 2 ಆಯ್ಕೆ ಮಾಡುವವರು ಹಾಗೂ ವೈದ್ಯಕೀಯ ಮತ್ತು ಹೋಮಿಯೋಪತಿ ಕೋರ್ಸ್ಗಳಿಗೆ ಚಾಯ್ಸ್ 2 ಆಯ್ಕೆ ಮಾಡಿಕೊಡೋರು ಈ ಸೂಚನೆ ಕೋರ್ಸಿನ ಶುಲ್ಕವನ್ನು ಪಾವತಿ ಮಾಡಬೇಕು. ಅಂದರೆ ಒಂದನೇ ಸೀಟ್ ನಿಮ್ಗೆ ಚಾಯ್ಸ್ 1 ಪ್ರೆಸ್ ಮಾಡ್ಬೇಕಂದ್ರೆ ನಿಮಗೆ ಸೀಟ್ ಅದು ಲೈಕ್ ಆಗಿರುತ್ತೆ. ನೀವು ಚಾಯ್ಸ್ ನಂಬರ್ 1 ಪ್ರೆಸ್ ಮಾಡಿ ನೀವು ಕಾಲೇಜ್ಗೆ ಹೋಗಿ ಜಾಯ್ನ್ ಫೀ ಕಟ್ತೀರಾ, ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ತೀರ. ಸೆಕೆಂಡ್ ಚಾಯ್ಸ್ ಪ್ರೆಸ್ ಮಾಡಿದರೆ, ಅಂದರೆ ಇದು ಆಪ್ಷನ್ ತೊಗೊಂಡ್ರೆ ನೀವು ಅದಕ್ಕೆ ನೀವೇನು ಮಾಡಬೇಕು, ಫೀನ ನಿಮ್ಮ ಕೋರ್ಸ್ ಫೀ ಏನಿದೆಯಲ್ಲ ಅದನ್ನು ಮಾತ್ರ ನೀವು ಕಟ್ಟಿ ಸೆಕೆಂಡ್ ರೌಂಡ್ವರೆಗೆ ವೇಟ್ ಮಾಡಿ. ಸೆಕೆಂಡ್ ರೌಂಡ್ನಲ್ಲಿ ಯಾವ ಕಾಲೇಜ್ ಸೀಟ್ ಅಲಾಟ್ ಆಗುತ್ತೆ ಅದಕ್ಕೆ ನೀವು ಹೋಗಿ ಜಾಯ್ನ್ ಆಗ್ತೀರ. ಬಟ್ ಪೇಮೆಂಟ್ ಸೀಟ್ ಅಂತ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಆದರೆ ಅಭ್ಯರ್ಥಿಗೆ 12 ಲಕ್ಷ ಅದಕ್ಕಿಂತ ಹೆಚ್ಚು ಶುಲ್ಕದ ಸೀಟು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾಗಿದ್ದಲ್ಲಿ, ಅಂದರೆ ನಿಮಗೆ ಫಸ್ಟ್ ರೌಂಡ್ನಲ್ಲಿ 12 ಲಕ್ಷ ರೂಪಾಯಿದ್ದು ಏನಾದರೂ ಸೀಟು ಪೇಮೆಂಟ್ ಸೀಟ್ನಲ್ಲಿ ಇದಾಗಿದ್ದರೆ, ನಿಮಗೆ ಅಲಾಟ್ ಆಗಿದ್ದರೆ ಅವ್ರು ಏನು ಮಾಡ್ಕೋಬೇಕು, ನೀವು ಚಾಯ್ಸ್ 2 ನೀವು ಆಯ್ಕೆ ಮಾಡಿಕೊಂಡ್ರೆ ನೀವು ಅದಕ್ಕೆ ಎಷ್ಟು ಪೇ ಮಾಡ್ಬೇಕಂದ್ರೆ 12,117 ರೂಪಾಯಿ ನೀವು ಪೇ ಮಾಡಿ, ಮುಂಗಡ ಕೋರ್ಸ್ ಫೀ ಅಂತ ಪೇ ಮಾಡಬೇಕು. ಈ ಅಮೌಂಟನ್ನು ನೀವು ಪೇ ಮಾಡಬೇಕು. ಪೇ ಮಾಡಿ ಅಲ್ಲಿಗೆ ನೀವು ಸೆಕೆಂಡ್ ರೌಂಡ್ನಲ್ಲಿ ನಿಮ್ಗೇನಾಗುತ್ತೆ ಅಂದರೆ, ನೀವು ಯಾವ ಕಾಲೇಜ್ ಅಲಾಟ್ ಆಗುತ್ತೆ ಅದು ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತಲ್ಲ, ಅಂದರೆ ಈಗ 12 ಲಕ್ಷ ಮಿನಿಮಮ್ ಅದರಲ್ಲಿ ಪೇಮೆಂಟ್ ಸೀಟ್ನಲ್ಲಿ, ಅದಕ್ಕಿಂತ ಹೆಚ್ಚಿನ ಅಮೌಂಟ್ ಏನಾದರೂ ಇದ್ದರೆ ಅವಾಗ ಅದನ್ನು ಪೇಮೆಂಟ್ ಮಾಡಿ ನೀವು ಹೋಗಬೇಕು. ಮಿನಿಮಮ್ 12 ಲಕ್ಷ ರೂಪಾಯಿ ನೀವು ಕಟ್ಟಲೇಬೇಕು. ನೆಕ್ಸ್ಟ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ವಿದ್ಯಾರ್ಥಿಗಳು ಖಾಸಗಿ ವೈದ್ಯಕೀಯ ಕಾಲೇಜಿನಲ್ಲಿ ಪಿ ವರ್ಗದ ವೈದ್ಯಕೀಯ ಸೀಟು ಮೊದಲನೇ ಸುತ್ತಿನಲ್ಲಿ ಹಂಚಿಕೆ ಆಗಿದ್ದಲ್ಲಿ, ಒಂದನೇ ಸುತ್ತಿನಲ್ಲಿ ನಿಮಗೇನಾದರೂ ಮೆಡಿಕಲ್ ಸೀಟ್ ಪಿದಲ್ಲಿ ಅಪ್ಲೈ ಆಗಿದ್ದು ಹಂಚಿಕೆ ಆಗಿದ್ದರೆ ಚಾಯ್ಸ್ 2 ಆಯ್ಕೆ ಮಾಡಿಕೊಂಡಾಗ ನೀವು 2,000 ರೂಪಾಯಿಯನ್ನು ಕಾಷನ್ ಡಿಪಾಸಿಟ್ ಅಂತ ಪಾವತಿ ಮಾಡಬೇಕು. ಸೊ ಇಂಥ ವಿದ್ಯಾರ್ಥಿಗಳಿಗೆ ಆಲ್ ಇಂಡಿಯಾ ಕೋಟಾ ಅಥವಾ ಯಾವುದೇ ಇತರ ರಾಜ್ಯ ಕೌನ್ಸಿಲಿಂಗ್ ಸೀಟು ಸಿಕ್ಕಲ್ಲಿ, ಅಂದರೆ ನಿಮಗೆ ಸೆಕೆಂಡ್ ಏನು ಇದು ಬರುತ್ತಲ್ಲ ಆಲ್ ಇಂಡಿಯಾ ಕೋಟಾದಲ್ಲಿ ಮತ್ತು ರಾಜ್ಯಕ್ಕೆ ಇದು ರಾಜ್ಯ ಕೌನ್ಸಿಲಿಂಗ್ನಲ್ಲಿ ವೈದ್ಯಕೀಯ ಸೀಟು ಪಡೆದು ಅಲ್ಲಿ ಪ್ರವೇಶ ಪಡೆದು ನಿರ್ಧರಿಸಿದರೆ 2ನೇ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶ ಪ್ರಕಟಿಸುವ ಮೊದಲು, ಅಂದರೆ ಈಗ ನಿಮ್ಗೆ ಇಲ್ಲಿ ಸೀಟ್ ಸಿಗುತ್ತೆ, ಅಲ್ಲಿ ಸೀಟ್ ಸಿಗುತ್ತೆ, ಬಟ್ ಅಲ್ಲಿ ಮೊದಲು ರಿಸಲ್ಟ್ ಬರುತ್ತೆ. ಫಸ್ಟ್ ಆಲ್ ಇಂಡಿಯಾ ರೌಂಡ್ನಲ್ಲಿ ರಿಸಲ್ಟ್ ಬರುತ್ತೆ. ಅವಾಗ ನೀವು ಬೇಡ ಅಂಥೇಳಿ, ಇಲ್ಲಿ ಕರ್ನಾಟಕದ ಬೇಡ, ನಾನು ಅಲ್ಲಿಗೆ ಹೋಗಿ ಜಾಯ್ನ್ ಆಗ್ತೇನೆ ಅಂದರೆ ಜಾಯ್ನ್ ಆಗ್ಬೋದು. ಜಾಯ್ನ್ ಆದರೆ ನಿಮಗೆ ಈ ಅಮೌಂಟ್ ಏನಿರುತ್ತಲ್ಲ, ಕರ್ನಾಟಕ ತುಂಬಿದ್ದೇನು 12 ಲಕ್ಷ ರೂಪಾಯಿ ಇರುತ್ತಲ್ಲ, ಅದು ನಿಮ್ಮ ಅಕೌಂಟಿಗೆ ವಾಪಸ್ ಬರುತ್ತೆ. ಅಂದರೆ ನೀವು ಮುಂಗಡ ಶುಲ್ಕ ಏನಿರ್ತದಲ್ಲ ಅದನ್ನು ಮೊತ್ತವನ್ನು ಹಂಚಿಕೆಯಾಗುವ ಈ ಆಲ್ ಇಂಡಿಯಾ ಕೋಟಾ ಇತರ ಅಲ್ಲಿ ಅಥವಾ ಅಲ್ಲಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟು ಅಮೌಂಟನ್ನು, ಇಲ್ಲ ನಿಮ್ಗೆ ವಾಪಸ್ ಕೊಡ್ತಾರೆ. ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಕಾಷನ್ ಡಿಪಾಸಿಟು ಮತ್ತು ಇದನ್ನು ವಾಪಸ್ ಕೊಡ್ತಾರೆ. ಒಂದು ವೇಳೆ ಅಭ್ಯರ್ಥಿಯು ಆಲ್ ಇಂಡಿಯಾ ಕೋಟಾ ಯಾವುದೇ ರಾಜ್ಯ ಕೌನ್ಸಿಲಿಂಗ್ ವಿದ್ಯಾರ್ಥಿಯು ಸೀಟು ಸಿಗದಿದ್ದರೂ ಕೆ ಸೀಟು ರದ್ದುಪಡಿಸಿಕೊಳ್ಳಲು ಬಯಸಿದರೆ 12,117 ಸಂಪೂರ್ಣ ಮುಂಗಡ ಕೋರ್ಸ್ ಶುಲ್ಕ ಮೊತ್ತವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ. ನೀವು ಅದು ಸೀಟ್ ಸಿಕ್ಕರೂ ನೀವು ಅದಕ್ಕೆ ಹೋಗಲಿಲ್ಲ ಅಂತಂದರೆ ನಿಮಗೆ ಈ ಅಮೌಂಟ್ ಮುಟ್ಟುಗೋಲಾಗುತ್ತೆ. ಅದಕ್ಕಾಗಿ ನೀವು ತುಂಬ ಜಾಗ್ರತೆ ವಹಿಸಿ ಈ ಅಮೌಂಟನ್ನು ಪೇ ಮಾಡಿ ಮತ್ತು ಸೆಕೆಂಡ್ ಆಪ್ಷನನ್ನು ಅದರ ಚಾಯ್ಸನ್ನು ನೀವು ತಗೋಬೇಕಾಗತ್ತೆ. ಸೊ ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ 2,000 ರೂಪಾಯಿ ಕಾಷನ್ ಡಿಪಾಸಿಟನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ. ಮೊದಲ ಸುತ್ತಿನ ಜಿ ಸೀಟು ಪಡೆದು ಚಾಯ್ಸ್ 2 ಹಾಕಿ ಕೋರ್ಸ್ ಶುಲ್ಕ ಮಾತ್ರ ಪಾವತಿಸಿದ್ದವರು ಆಲ್ ಇಂಡಿಯಾ ಕೋಟಾ ಅಥವಾ ಯಾವುದೇ ರಾಜ್ಯ ಕೌನ್ಸಿಲಿಂಗ್ ಸೀಟ್ನಲ್ಲಿ ಪಡೆದು ಅಲ್ಲಿಯೂ ಸೇರದೆ ಕೆ ಸೀಟು ರದ್ದುಪಡಿಸಿಕೊಳ್ಳಬೇಕಾದಲ್ಲಿ 2 ಲಕ್ಷ ರೂಪಾಯಿ ದಂಡವಾಗಿ ಪಾವತಿಸಬೇಕು. ಅಂದರೆ ಜಿ ಸೀಟು ಪಡೆದು ಚಾಯ್ಸ್ 2 ಹಾಕಿ ನೀವು ಏನು ಪೇಮೆಂಟ್ ಮಾಡಲಾರ್ದಂಗೆ ಹಾಗೆ ಬಿಟ್ಟರೆ ನೀವು 2 ಲಕ್ಷ ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಕೋರ್ಸ್ ಶುಲ್ಕವನ್ನು ಸಹ ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ. ಹಾಗೂ ಇಂಥ ವಿದ್ಯಾರ್ಥಿಗಳಿಗೆ ಮುಂದಿನ ಸುತ್ತಿನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಹೀಗಾಗಿ ನೀವೇನು ಮಾಡಬೇಕಂದ್ರೆ, ಸರಿಯಾಗಿ ನಿಮ್ಮ ಪೇರೆಂಟ್ಸ್ ಜೊತೆಗೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಇದೊಂದು ಡಿಸಿಷನ್ ತೊಗೊಂಡು ನಾನು ಯಾವ ಕಾಲೇಜ್ಗೆ ಹೋಗ್ಬೇಕು, ಯಾವುದೋ ಒಂದು ಸೀಟ್ ತೊಗೋಬೇಕು, ಅಥವಾ ಎಲ್ಲಿ ಆಲ್ ಇಂಡಿಯಾ ಕೋಟಲ್ಲಿ ತೊಗೋಬೇಕಾ ಅಥವಾ ಎಲ್ಲಿ ತೊಗೋಬೇಕಾ ಅಂತ ಸರಿಯಾಗಿ ವಿಚಾರ ಮಾಡಿ ಒಂದು ಫೈನಲ್ ಡಿಸಿಷನ್ ಮಾಡಿ ಅಮೌಂಟ್ ಪೇ ಮಾಡಿ. ಇಲ್ಲ ಅಂತಂದರೆ ನಿಮ್ಮ ಅಮೌಂಟು ಬ್ಲಾಕ್ ಆಗುತ್ತೆ, ಆಯಿತಾ. ಸೊ ಈ ನಮ್ಮ ಚಾನಲನ್ನು ಸರಿಯಾಗಿ ಒಂದು ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.